ನಮಸ್ಕಾರ ಸ್ನೇಹಿತರೆ, ಇವತ್ತೊಂದು ಗಂಭೀರವಾದ ಆದರೆ ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿರೋ ಟಾಪಿಕ್ ಬಗ್ಗೆ ಮಾತಾಡೋಣ. ಒಂದ್ಸಲ ಥಿಂಕ್ ಮಾಡಿ, ನಾವು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೂ ಒಂದಲ್ಲ ಒಂದು ಅಮೆರಿಕನ್ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗಿದ್ದೇವೆ. ಇಡೀ ಜಗತ್ತು ಕೂಡ ಡಿಪೆಂಡ್ ಆಗಿದೆ. ಗೂಗಲ್, ಆ್ಯಪಲ್, ಮೈಕ್ರೋಸಾಫ್ಟ್, ಟೈಮ್ ಪಾಸ್ಗೆ ಇನ್ಸ್ಟಾಗ್ರಾಮ್, ನೆಟ್ಫ್ಲಿಕ್ಸ್, ಏನಾದರೂ ಶಾಪಿಂಗ್ಗೆ ಅಮೆಝಾನ್, ಡೌಟ್ ಬಂದರೆ ಚಾಟ್ GPT, ಇವರೆಲ್ಲರಿಗೂ ನಮ್ಮಿಂದ ಲಕ್ಷಾಂತರ ಕೋಟಿ ರೂಪಾಯಿ ಬಿಸ್ನೆಸ್ ಆಗ್ತಿದೆ. ಆದರೆ ಕಂಪನಿಗಳು ಮಾಡ್ತಿರೋ ಭಾರಿ ಲಾಭದಲ್ಲಿ ನಮಗೆ ₹1 ಆದರೂ ಕೂಡ ಲಾಭ ಸಿಗ್ತಾ ಇದೆಯಾ ಪಾಲು? ಇಲ್ಲೊಂದು ಶಾಕಿಂಗ್ ಡೇಟಾ ಕೇಳಿ ಸ್ನೇಹಿತರೆ. 10 ವರ್ಷಗಳ ಹಿಂದೆ ನೀವು ಎನ್ವಿಡಿಯಾ ಅನ್ನೋ ಒಂದೇ ಒಂದು ಅಮೆರಿಕನ್ ಕಂಪನಿಯಲ್ಲಿ ಒಂದು ವೇಳೆ ₹1 ಲಕ್ಷ ಇನ್ವೆಸ್ಟ್ ಮಾಡಿದ್ದರೆ ಇವತ್ತು ಆ ₹1 ಲಕ್ಷ ವ್ಯಾಲ್ಯೂ $3.17 ಕೋಟಿ ಆಗಿರ್ತಾ ಇತ್ತು. ಇನ್ನೊಂದು ಎಕ್ಸಾಂಪಲ್ ಕೇಳಿ. ಸ್ಯಾಂಡಿಸ್ ಕಂಪನಿಯಲ್ಲಿ ಕೇವಲ 1 ವರ್ಷದ ಹಿಂದೆ ಯಾರಾದರೂ ₹1 ಲಕ್ಷ ಹಾಕಿದ್ದರೆ ಅದು ಇವತ್ತು $44 ಲಕ್ಷ ಆಗಿರ್ತಾ ಇತ್ತು. ಈಗ ಮಾರ್ಕೆಟ್ ಕಡೆಗೆ ಬರೋಣ. ಕಳೆದ 1 ವರ್ಷದಲ್ಲಿ ಭಾರತದ ನಿಫ್ಟಿ 50 ಕೊಟ್ಟಿರೋದು ಆಲ್ಮೋಸ್ಟ್ 0 ರಿಟರ್ನ್ಸ್. ಆದರೆ ಸೇಮ್ ಟೈಮ್ಗೆ ಅಮೆರಿಕದ S&P 500 ಇಂಡೆಕ್ಸ್ ಬರೋಬ್ಬರಿ 26-30% ಲಾಭವನ್ನು ಕೊಟ್ಟಿದೆ. ಭಾರತೀಯರು ಈ ಗ್ಲೋಬಲ್ ಪ್ರಾಫಿಟನ್ನು ಕಂಪ್ಲೀಟ್ ಆಗಿ ಮಿಸ್ ಮಾಡ್ಕೊಳ್ತಾ ಇದ್ದೇವೆ. ಹಾಗಿದ್ರೆ ಅಮೆರಿಕದ ಮಾರ್ಕೆಟ್ನಲ್ಲಿ ಒಂದು ವೇಳೆ ಆಸಕ್ತಿ ಯಾರಿಗಾದರೂ ಇದ್ದರೆ ಅವರು ಹೇಗೆ ಎಂಟ್ರಿ ಕೊಡಬಹುದು? ವಾಲ್ ಸ್ಟ್ರೀಟ್ನ ಬಾಗಿಲು ತಟ್ಟೋದು ಹೇಗೆ? ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಹೂಡಿಕೆ ಸಲಹೆ ಅಲ್ಲ. ಪರ್ಟಿಕ್ಯುಲರ್ ಸ್ಟಾಕ್ಸ್ ಬಗ್ಗೆ ನಾವು ಇದು ಚೆನ್ನಾಗಿದೆ ತಗೊಳ್ಬೇಡಿ ಅದನ್ನೇನು ಡಿಸ್ಕಸ್ ಮಾಡಲ್ಲ. ನಾವು ಅಮೆರಿಕನ್ ಈಕ್ವಿಟಿ ಇನ್ವೆಸ್ಟಿಂಗ್ನ ದಾರಿಯನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಆಸಕ್ತಿ ಇರೋರಿಗೆ ಯೂಸ್ ಆಗ್ಬೋದು. JP ಮಾರ್ಗನ್ ರೇಟಿಂಗ್ ಡೌನ್. ಭಾರತದ ಷೇರುಪೇಟೆಗೆ ಏನಾಯಿತು? ಫಿನಾನ್ಷಿಯಲ್ ಜಗತ್ತಲ್ಲೀಗ ದೊಡ್ಡ ಶಿಫ್ಟ್ ಆಗ್ತಾ ಇದೆ. ಏಪ್ರಿಲ್ 24ನೇ ತಾರೀಕು ದಿಗ್ಗಜ ಸಂಸ್ಥೆ JP ಮಾರ್ಗನ್ ಭಾರತದ ಷೇರುಪೇಟೆ ರೇಟಿಂಗ್ ಅನ್ನ ಓವರ್ ವೇಟ್ ಇಂದ ನ್ಯೂಟ್ರಲ್ಗೆ ಡೌನ್ ಗ್ರೇಡ್ ಮಾಡಿದೆ. ಕಾರಣ ಶಾರ್ಟ್ ಟರ್ಮ್ ಪ್ರಾಬ್ಲಮ್ಸ್. ಸ್ಟ್ರಕ್ಚರಲಿ ಅಂತ ದೊಡ್ಡ ಪ್ರಾಬ್ಲಮ್ ಇಲ್ಲ, ನಮ್ಮ ಆರ್ಥಿಕತೆ ಹೆಲ್ದಿ ಆಗಿದೆ. ಆದರೆ ಶಾರ್ಟ್ ಟರ್ಮ್ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಿದೆ. ಮುಖ್ಯವಾಗಿ EPS ಗ್ರೋತ್ 2026ಕ್ಕೆ 11%, 2027ಕ್ಕೆ 13%ಗೆ ಕಟ್ ಆಗಿದೆ. ಎರಡನೇದು, ಭಾರತದ ಮಾರ್ಕೆಟ್ ಎಮರ್ಜಿಂಗ್ ಮಾರ್ಕೆಟ್ಸ್ಗಿಂತ ಉಳಿದೆಲ್ಲ ಕಡೆಗಳಿಗಿಂತ 65% ಪ್ರೀಮಿಯಂನಲ್ಲಿದ್ದು ದುಬಾರಿ ಆಗಿದೆ. ಮೂರನೇದು, ಎಲ್ಲಕ್ಕೂ ಮಿಗಿಲಾಗಿ ನಮ್ಮಲ್ಲಿ AI, ಸೆಮಿಕಂಡಕ್ಟರ್ ಹಾಗೂ ಡೇಟಾ ಸೆಂಟರ್ ಕಂಪನಿಗಳು ಅಷ್ಟೊಂದು ಲಿಸ್ಟೆಡ್ ನಿಮಗೆ ಸ್ಪೇಸಲ್ಲಿ ಸಿಗಲ್ಲ, ಓವರ್ ಆಲ್ ಸಿಗೋದಿಲ್ಲ. ಇದೇ ಟೈಮಿಗೆ ಮತ್ತೊಂದು ಸಂಸ್ಥೆ HSBC ಅಮೆರಿಕದ ಮಾರ್ಕೆಟ್ಗೆ ಓವರ್ ವೇಟ್ ರೇಟಿಂಗ್ ಕೊಟ್ಟಿದೆ. ಯಾಕಂದ್ರೆ ಅಮೆರಿಕದ ಕಂಪನಿಗಳ ಅರ್ನಿಂಗ್ಸ್ ಬೀಟ್ ರೇಟ್ 84% ಇದೆ. 2026ರ Q1 ಲಾಭ 14% ರೈಸ್ ಆಗೋ ನಿರೀಕ್ಷೆ ಇದೆ. ಹಾಗೆ ಬರೋಬ್ಬರಿ $665 ಬಿಲಿಯನ್ ಮೌಲ್ಯದ ಷೇರುಗಳ ಬೈಬ್ಯಾಕ್ ಆಗ್ತಿದೆ. ಕಳೆದ ವರ್ಷಕ್ಕಿಂತ 20% ಜಾಸ್ತಿ. S&P 500ನ ಫಾರ್ವರ್ಡ್ PE 21.2 ಸಿಟಿ ಗ್ರೂಪ್ ಹಾಗೂ ಬ್ಲ್ಯಾಕ್ ರಾಕ್ ಸಂಸ್ಥೆಗಳು ಕೂಡ ಇದನ್ನೇ ಸಪೋರ್ಟ್ ಮಾಡ್ತವೆ. ಅಮೆರಿಕದ ಮಾರ್ಕೆಟ್ನಲ್ಲಿ ಇಷ್ಟೆಲ್ಲ ಪಾಸಿಟಿವಿಟಿ ಇದ್ರೂ ಹೆಚ್ಚಿನ ಭಾರತೀಯರು ಫ್ಯಾಕ್ಟ್ ಏನು ಅಂತ ಹೇಳಿದ್ರೆ ಇಂಡಿಯನ್ ಮಾರ್ಕೆಟ್ಗೆ ಓವರ್ ಎಕ್ಸ್ಪೋಸ್ಡ್ ಆಗಿದ್ದಾರೆ. ಎಲ್ಲ ಮೊಟ್ಟೆಗಳನ್ನು ಒಂದೇ ಬುಟ್ಟಿಯಲ್ಲಿ ಇಟ್ಟಿದ್ದಾರೆ. ನಮ್ಮ ಸಂಪಾದನೆ, ಆಸ್ತಿ, ಇನ್ವೆಸ್ಟ್ಮೆಂಟ್, ಲೈಫ್ ಎಲ್ಲವೂ ಕೂಡ ರೂಪಾಯಿ ಮೇಲೆ ಮತ್ತು ಭಾರತದಲ್ಲಿರೋ ಹೂಡಿಕೆಗಳ ಮೇಲೆ ಬೇರೆ ಬೇರೆ ಥರ ಡಿಪೆಂಡ್ ಆಗಿದೆ. ಕಾನ್ಸಂಟ್ರೇಷನ್ ರಿಸ್ಕ್. ಇದರಿಂದ ಹೊರಬರೋಕೆ ನಮಗೆ ಜಿಯೋಗ್ರಫಿಕಲ್ ಡೈವರ್ಸಿಫಿಕೇಶನ್ ಬೇಕೇ ಬೇಕು. ಭವಿಷ್ಯದ ಟೆಕ್ನಾಲಜಿಗಳಾದ ಎನ್ವಿಡಿಯಾ, ಸ್ಯಾಂಡಿಸ್ಕ್, ಮೈಕ್ರೋಸಾಫ್ಟ್, ಅಮೆಝಾನ್ ಅಂತ ಗ್ಲೋಬಲ್ ಇನೋವೇಷನ್ಗಳಲ್ಲಿ ನಮ್ಮ ಪಾಲಿರಬೇಕು ಅಂತ ಅನಿಸಿದ್ರೆ ಏನು ಮಾಡಬೇಕು? ಷೇರು ಬೆಲೆ ಏರದೇ ಇದ್ರೂ ಸೈಲೆಂಟ್ ಪ್ರಾಫಿಟ್. ಏನಿದು ಡಾಲರ್ ಮ್ಯಾಜಿಕ್? ಸ್ನೇಹಿತರೆ, ಅಮೆರಿಕದ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬರೀ ಷೇರಿನ ಏರಿಕೆಯಿಂದ ಮಾತ್ರ ಲಾಭ ಬರೋದಲ್ಲ, ಇನ್ನೊಂದು ಹಿಡನ್ ಲಾಭ ಕೂಡ ಇದೆ. ಅದೇ ಡಾಲರ್ ಅಡ್ವಾಂಟೇಜ್. ಇದನ್ನ ಕರೆನ್ಸಿ ಟೇಲ್ ವಿಂಡ್ಸ್ ಅಂತ ಕರೀತಾರೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಒಂದು ಸಿಂಪಲ್ ಲೆಕ್ಕದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಮೇ 2024ರಲ್ಲಿ $1ಗೆ ನಮ್ಮ ರೂಪಾಯಿ ಬೆಲೆ ಸುಮಾರು $82 ಇತ್ತು. ಆದರೆ ಮೇ 2026ರ ಹೊತ್ತಿಗೆ $1 ಬೆಲೆ ಸುಮಾರು $95 ಆಸುಪಾಸು. ಡಾಲರ್ ಸ್ಟ್ರಾಂಗ್ ಆಗಿದೆ, ರೂಪಾಯಿ ವೀಕ್ ಆಗಿದೆ. ಒಬ್ಬ ವ್ಯಕ್ತಿ ಅಮೆರಿಕದಲ್ಲಿ $1 ಲಕ್ಷ ಇನ್ವೆಸ್ಟ್ ಮಾಡಿದ್ದರೆ ಆ ದುಡ್ಡನ್ನು ನೀವು ಡಾಲರ್ನಲ್ಲಿ ಕನ್ವರ್ಟ್ ಮಾಡಿ ಅಲ್ಲಿನ ಯಾವುದೋ ಒಂದು ಸ್ಟಾಕ್ ತಗೊಂಡಿರ್ತೀರಿ ಅಂತ ಇಟ್ಕೊಳ್ಳಿ. ಒಂದು ಎಕ್ಸಾಂಪಲ್ಗೆ ಹೇಳ್ತಿರೋದು, ಕಳೆದ 2 ವರ್ಷದಲ್ಲಿ ಆ ಸ್ಟಾಕ್ ಬೆಲೆ $1 ಕೂಡ ಜಾಸ್ತಿ ಆಗಿಲ್ಲ ಅಂತ ಬೇಕಾದರೂ ಅನ್ಕೊಳ್ಳಿ ನೀವು. ಓಕೆ, ಆಗಿಲ್ಲ, ಸ್ಟಾಕ್ ಏನು ಅಪ್ರಿಷಿಯೇಟ್ ಆಗಿಲ್ಲ ಅಂತ ಅನ್ಕೊಳ್ಳಿ. ಆದರೂ ಕೂಡ ನೀವು ಆ ಶೇರನ್ನು ಮಾರಿ ದುಡ್ಡನ್ನು ವಾಪಸ್ ಭಾರತಕ್ಕೆ ರುಪಿಗೆ ತರುವಾಗ ಡಾಲರ್ ರುಪಿ ಎಕ್ಸ್ಚೇಂಜ್ ರೇಟ್ ಡಿಫರೆನ್ಸ್ನಿಂದಾಗಿ ಡಾಲರ್ ಅಪ್ರಿಷಿಯೇಟ್ ಆಗಿದೆಯಲ್ಲ, ಹಾಗಾಗಿ ಸುಮಾರು 15% ಲಾಭ ಬರೀ ಕರೆನ್ಸಿ ಅಪ್ರಿಷಿಯೇಷನ್ ಡಿಪ್ರಿಸಿಯೇಷನ್ ಮ್ಯಾಜಿಕ್ನಿಂದಲೇ ಸಿಕ್ಕಿರುತ್ತೆ. ಇದು ಆಗಿದೆ ಲಾಸ್ಟ್ 1 ಇಯರ್ನಲ್ಲಿ.
ನಮ್ಮ ರೂಪಾಯಿ ಬಿದ್ದಿದೆ. ಸೊ ಅಮೆರಿಕದಲ್ಲಿ ಅಥವಾ ಗ್ಲೋಬಲ್ ಡೈವರ್ಸಿಫಿಕೇಶನ್ ನಿಂದ ಪರ್ಟಿಕ್ಯುಲರ್ ಸ್ಟಾಕ್ ನ ಅಪ್ರಿಸಿಯೇಷನ್ ಡಿಪ್ರಿಸಿಯೇಷನ್ ಮಾತ್ರ ಅಲ್ಲ, ನಮ್ಮ ರೂಪಾಯಿ ವ್ಯಾಲ್ಯೂ ಕಳ್ಕೊಂಡಾಗ, ಫಾರಿನ್ ಕರೆನ್ಸಿ ಅಪ್ರಿಷಿಯೇಟ್ ಆದಾಗ ಅದರ ಲಾಭ ಕೂಡ ಸಿಗುತ್ತೆ. ಹಾಗಂತ ಶಾರ್ಟ್ ಟರ್ಮ್ ನಲ್ಲಿ ರೂಪಾಯಿ ಅಪ್ರಿಷಿಯೇಟ್ ಆಗೋದಿಲ್ಲ ಅಂತಲ್ಲ, ಕೆಲವೊಂದ್ಸಲಿ ಉಲ್ಟಾನೂ ಆಗುತ್ತೆ. ಬಟ್ ಓವರ್ ಆಲ್ ಟ್ರೆಂಡ್ ನೋಡಿದಾಗ ವರ್ಷದಿಂದ ವರ್ಷಕ್ಕೆ ನಮಗೆ ಲಾಂಗರ್ ಟರ್ಮ್ ನಲ್ಲಿ ಡಿಪ್ರಿಷಿಯೇಷನ್ ಆಗಿರೋದು, ಮುಂದೇನೂ ಅದೇ ಪಾಸಿಬಿಲಿಟಿ ಜಾಸ್ತಿ ಇರೋದು. ಶಾರ್ಟ್ ಟರ್ಮ್ ನಲ್ಲಿ ಸ್ವಲ್ಪ ಕೆಲವೊಂದ್ಸಲಿ ಡಾಲರ್ ಸಡನ್ ಆಗಿ ಅಪ್ರಿಷಿಯೇಟ್ ಆಗೋದು, ಕೆಲವೊಂದ್ಸಲಿ ಕಚ್ಚಾ ತೈಲ ಬೆಲೆ ಬಿದ್ದಾಗ ಸ್ವಲ್ಪ ಅಪ್ರಿಷಿಯೇಟ್ ಆಗೋದು, ಆಮೇಲೆ RBI ಮಧ್ಯಪ್ರವೇಶದಿಂದ ಅಪ್ರಿಷಿಯೇಟ್ ಆಗುತ್ತೆ, ಇದೆಲ್ಲ ಆಗುತ್ತೆ ಶಾರ್ಟರ್ ಟರ್ಮ್ ನಲ್ಲಿ. ಬಟ್ ಲಾಂಗರ್ ಟ್ರೆಂಡ್ ಏನು ನಿಮ್ಗೆ ಗೊತ್ತಿದೆ, ರುಪಿ ಆಲ್ವೇಸ್ ಡಿಪ್ರಿಷಿಯೇಟ್ಸ್ ಅಗೇನ್ಸ್ಟ್ ಡಾಲರ್. 3 to 3.5% ಇಸ್ ದ ಲಾಂಗ್ ಟರ್ಮ್ ಆವ್ರೇಜ್. ಮಿನಿಮಮ್ ಅಷ್ಟಾದರೆ ಒಳ್ಳೇದಂತೂ ಕೂಡ ಎಕನಾಮಿಸ್ಟ್ಗಳು ಹೇಳ್ತಾರೆ. ಆದರೆ ಕೆಲವೊಂದ್ಸಲಿ ಇನ್ನೂ ಜಾಸ್ತಿನೂ ಆಗುತ್ತೆ, 5, 6, 10% ಕೂಡ ಆಗಿರೋ ಹಿಸ್ಟ್ರಿ ಇದೆ ಡಿಪ್ರಿಸಿಯೇಷನ್ ಆಗಿರೋದು ರುಪಿ ಡಾಲರ್ ಮುಂದೆ. ರೂಪಾಯಿಗೆ ಆಪಲ್ ಶೇರು ವಾಲ್ ಸ್ಟ್ರೀಟ್ಗೆ ಎಂಟ್ರಿ ಕೊಡೋದು ಹೇಗೆ? ಇಷ್ಟೆಲ್ಲ ಕೇಳಿದ ಮೇಲೆ ಪ್ರಶ್ನೆ ಬಂದಿರುತ್ತೆ, ನಾವು ಭಾರತದಲ್ಲಿ ಕುಳಿತುಕೊಂಡು ಫಾರಿನ್ ಶೇರ್ಸನ್ನು ಹೇಗೆ ಮುಟ್ಟೋದು? ಅಮೆರಿಕನ್ ಮಾರ್ಕೆಟ್ಗೆ ಕಾಲಿಡೋದು ಹೆಂಗೆ ಇಲ್ಲಿಂದ ನಾವು? ಲಕ್ಷಾಂತರ ರೂಪಾಯಿ ಬೇಕಾ? ಎಲ್ಲ ಡಾಲರ್ಸಲ್ಲಿ ಇರುತ್ತಲ್ವೇನ್ರಿ, $100, $500 ಈ ಥರ ದುಬಾರಿ ಇರುತ್ತಲ್ವೇನ್ರಿ ಅಮೆರಿಕನ್ ಶೇರ್ಸು? ಒಂದೊಂದು ಶೇರ್ಗೆ 16,000 ರೂಪಾಯಿ ಎಲ್ಲ ಎಲ್ಲಿಂದ ತರೋಣ ನಾವು? ಪ್ರಾಸೆಸ್ ಕಾಂಪ್ಲಿಕೇಟೆಡ್ ಇದೆಯಾ ಅನ್ನೋ ಪ್ರಶ್ನೆ ನಿಮಗಿರ್ಬೋದು ಸ್ನೇಹಿತರೆ. ಈಗೆಲ್ಲ ಸಿಂಪಲ್ ಸೊಲ್ಯೂಷನ್ಸ್ ಬಂದಿದ್ದಾವೆ, ಸಾಕಷ್ಟು ಪ್ಲಾಟ್ಫಾರ್ಮ್ಸ್ ಇದ್ದಾವೆ. ಅದರಲ್ಲಿ IND ಮನಿ ಆ್ಯಪ್ ಕೂಡ ಒಂದು ಪ್ಲಾಟ್ಫಾರ್ಮ್, ಸಾಕಷ್ಟು ವೆಲ್ ಎಸ್ಟಾಬ್ಲಿಷ್ಡ್ ಪ್ಲಾಟ್ಫಾರ್ಮ್ ಇದು. ಇವರು ಗುಜರಾತ್ನ ಗಿಫ್ಟ್ ಸಿಟಿ ಮೂಲಕ ಕೆಲಸ ಮಾಡ್ತಿರೋ GAP ಲೈಸೆನ್ಸ್ಡ್ ಬ್ರೋಕರ್ ಇವರು. ಇದು ನಮ್ಮದೇ ಭಾರತದ IFSCA ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಸರ್ವಿಸ್ ಸೆಂಟರ್ ಅಥಾರಿಟಿಯಿಂದ ರೆಗ್ಯುಲೇಟ್ ಆಗುತ್ತೆ ಅದು. ಹಾಗಾಗಿ KYC ಪ್ರಾಸೆಸ್ ಭಾರತದಲ್ಲೇ ಮುಗಿಯುತ್ತೆ. ಹಣ ಕೂಡ ಸಂಪೂರ್ಣವಾಗಿ ಭಾರತೀಯ ನಿಯಮಗಳ ಅಡಿಯಲ್ಲೇ ಸುರಕ್ಷಿತವಾಗಿ ಮೂವ್ ಆಗುತ್ತೆ. ಸಾಮಾನ್ಯವಾಗಿ ಭಾರತೀಯ ಇನ್ವೆಸ್ಟರ್ಸ್ ಫೇಸ್ ಮಾಡೋ ದೊಡ್ಡ ಪ್ರಾಬ್ಲಮ್ ಅಂದರೆ ಕ್ಯಾಪಿಟಲ್, ಬಂಡವಾಳ. ಫಾರ್ ಎಕ್ಸಾಂಪಲ್, ಈಗ ಆ್ಯಪಲ್ನ ಒಂದು ಶೇರ್ ತೊಗೋಬೇಕು ಅಂದರೆ 27,000 to 30,000 ರೂಪಾಯಿ ಕೊಡಬೇಕು ಒಂದೊಂದು ಶೇರ್ಗೆ. ಆದರೆ IND ಮನಿ ಆ್ಯಪ್ ಮೂಲಕ ನೀವು ಫ್ರ್ಯಾಕ್ಷನಲ್ ಇನ್ವೆಸ್ಟಿಂಗ್ ಆಪ್ಷನ್ನ ನೀವು ಯೂಸ್ ಮಾಡ್ಕೋಬೋದು. ಅಲ್ಲಿ ಒಂದು ಶೇರಿನ ಬೆಲೆ 50,000 ರೂಪಾಯಿ ಇದ್ರೂ ಕೂಡ ನೀವು ಪೂರ್ತಿ ಶೇರು ಕೊಳ್ಳೋ ಅವಶ್ಯಕತೆ ಇಲ್ಲ. ಕೇವಲ 100 ರೂಪಾಯಿ ಕೊಟ್ಟು ಆ ಶೇರಿನ ಒಂದು ಸಣ್ಣ ತುಣುಕನ್ನು ಖರೀದಿ ಮಾಡ್ಬೋದು. ಇಲ್ಲಿ ಪೂರ್ತಿ ಶೇರು ಗ್ರೋ ಆದಂತೆ ನಿಮ್ಮ ಫ್ರ್ಯಾಕ್ಷನಲ್ ಶೇರಿನ ಸಣ್ಣ ಭಾಗ ಕೂಡ ಸೇಮ್ ರೇಟ್ನಲ್ಲಿ ಬೆಳೀತಾ ಹೋಗುತ್ತೆ. ಇದರಿಂದ ದೊಡ್ಡ ಕ್ಯಾಪಿಟಲ್ ಇಲ್ಲದೆ ಇದ್ರೂ ಕೂಡ ಅಮೆರಿಕನ್ ಗ್ರೋತ್ ಸ್ಟೋರಿನಲ್ಲಿ ಪಾಲ್ಗೊಳ್ಳೋಕೆ ಅವಕಾಶ ಇರುತ್ತೆ ಸಣ್ಣ ಅಮೌಂಟ್ನಲ್ಲೂ. ಇದರೊಂದಿಗೆ ಮಾರ್ಕೆಟ್ ಯಾವಾಗ ಬೀಳುತ್ತೆ ಯಾವಾಗ ಏಳುತ್ತೆ ಅಂತ ಲೆಕ್ಕ ಹಾಕ್ತಾ ಕೂರೋ ಟೆನ್ಷನ್ ಕೂಡ ಇರಲ್ಲ. ಯಾಕಂದರೆ ತುಂಬ ಜನ ಮಾರ್ಕೆಟ್ ಬಿದ್ದಾಗ ದುಡ್ಡು ಹಾಕೋಣ ಅಂತ ಕಾಯ್ತಿರ್ತಾರೆ, ಆದರೆ ಅದು ಮೇಲಕ್ಕೆ ಹೋಗ್ತಾನೆ ಇರುತ್ತೆ. ಕೊನೆಗೆ ಟೆನ್ಷನ್ ಆಗಿ ಒಟ್ಟಿಗೆ ದುಡ್ಡು ಹಾಕ್ತೀವಿ. ಹಣ ಹಾಕಿದ್ಮೇಲೆ ಒಂದು ವೇಳೆ ಸಡನ್ ಆಗಿ ಬಿದ್ದೋದ್ರೆ ಎಲ್ಲ ಲಾಸ್. ಇದನ್ನು ಸಾಲ್ವ್ ಮಾಡೋಕೆ IND ಮನಿಯಲ್ಲಿ SIP ಆಪ್ಷನ್ ಕೂಡ ಇದೆ. ಅಮೆರಿಕದ ಷೇರುಗಳಲ್ಲಿ ಅಥವಾ ETFಗಳಲ್ಲಿ ಕೇವಲ 500 ರೂಪಾಯಿನಿಂದ ವೀಕ್ಲಿ ಅಥವಾ ಮಂತ್ಲಿ SIP ಶುರು ಮಾಡ್ಬೋದು. ನಿರಂತರ ಹಾಗೂ ಡಿಸಿಪ್ಲಿನ್ಡ್ ವೆಲ್ತ್ ಬಿಲ್ಡ್ ಮಾಡೋಕೆ ಈ ಮೆಥಡ್ಸನ್ನು ತುಂಬ ಜನ ಯೂಸ್ ಮಾಡ್ತಾರೆ. ಸರಿ, US ಸ್ಟಾಕ್ಸ್ ಅಂದ ತಕ್ಷಣ ಅಯ್ಯೋ ಟ್ಯಾಕ್ಸ್ ಕಾಂಪ್ಲಿಕೇಶನ್ ನಮಗೆ ಅರ್ಥ ಆಗಲ್ಲ, ತುಂಬ ಹೆಡ್ಡೇಕು, ಯಾರಿಗೆ ಬೇಕ್ರಿ, ಈಗ ಬರ್ತಾರೆ ಇವರು ಟ್ಯಾಕ್ಸ್ನವರು ಬಂದು ಕಾಟ ಕೊಡ್ತಾರೆ ಆಮೇಲೆ ಅಂತ ತುಂಬ ಜನ ಅಂದ್ಕೊಳ್ತಾರೆ. IND ಮನಿಯಲ್ಲಿ ಅದಕ್ಕೂ ಪರಿಹಾರ ಇದೆ. ಇವರ ಆ್ಯಪ್ನಲ್ಲಿ ಟ್ಯಾಕ್ಸ್ ಸೆಂಟರ್ ಇದೆ. ಅಲ್ಲಿ ನಿಮಗೆ ರೆಡಿಮೇಡ್ ಟ್ಯಾಕ್ಸ್ ರಿಪೋರ್ಟ್ಸ್ ಅವರೇ ಎಲ್ಲ ಮಾಡಿಬಿಟ್ಟು ಕೊಡ್ತಾರೆ, ನಿಮ್ದು ಎಷ್ಟು ಬರುತ್ತೆ ಲಯಬಿಲಿಟಿ ಅಂಥೇಳಿ. ನಮ್ಮ ಇಂಡಿಯನ್ ITR ಫಾರ್ಮ್ಗೆ ಏನೆಲ್ಲ ಬೇಕು ಅದರ ಪ್ರಕಾರವೇ ರಿಪೋರ್ಟ್ ಅವರೇ ರೆಡಿ ಮಾಡಿಕೊಡ್ತಾರೆ. ಸೊ ಕನ್ಫ್ಯೂಷನ್ಗೆ ಜಾಸ್ತಿ ಅವಕಾಶ ಇಲ್ಲ. ಇಷ್ಟೆಲ್ಲ ಫೆಸಿಲಿಟಿ ಇರೋ US ಸ್ಟಾಕ್ ಅಕೌಂಟ್ ಓಪನ್ ಮಾಡೋಕ್ಕೆ ಯಾವುದೇ ಚಾರ್ಜಸ್ ಕೂಡ ಇಲ್ಲ. ಸಂಪೂರ್ಣವಾಗಿ 0 ಫೀಸ್ನಲ್ಲಿ ಅಕೌಂಟ್ ಓಪನ್ ಮಾಡ್ಬೋದು. ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಆಧಾರ್ ಪ್ಯಾನ್ ಬಳಸಿ ಸ್ಮೂತಾಗಿ KYC ಪ್ರಾಸೆಸ್ ಕೂಡ ಕಂಪ್ಲೀಟ್ ಮಾಡ್ಬೋದು. ಸೊ ಯಾರಿಗಾದರೂ ಆಸಕ್ತಿ ಇದ್ದರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಈ ಪ್ಲಾಟ್ಫಾರ್ಮ್ನ ಲಿಂಕ್ ಇದೆ. ಆಸಕ್ತರು ಅದನ್ನು ಮಿಸ್ಸಲ್ಲಿ ಚೆಕ್ ಮಾಡಿ. ಆ್ಯಪ್ ಫ್ರೀ ಟು ಡೌನ್ಲೋಡ್, ಅಕೌಂಟ್ ಓಪನಿಂಗ್ ಕೂಡ ಫ್ರೀ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ ಸ್ನೇಹಿತರೆ. ಅಲ್ಲಿ 0 ಟ್ಯಾಕ್ಸ್, ಇಲ್ಲಿ RBI ಸಪೋರ್ಟ್. ವಿದೇಶಿ ಹೂಡಿಕೆಯ ರೂಲ್ಸ್ ಏನು? ಸ್ನೇಹಿತರಿಗೆ ನಿಮ್ಮ ತಲೆಯಲ್ಲಿ ಕಾಮನ್ ಆಗಿ ಬರೋ ಕೆಲ ಪ್ರಮುಖ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ಮೊದಲನೇ ಪ್ರಶ್ನೆ, ಭಾರತದಲ್ಲಿ ಕೂತು ಹೊರ ರಾಷ್ಟ್ರದ ಶೇರನ್ನು ಕೊಳ್ಳೋದು ಲೀಗಲ್ಲಾ? ಎಸ್, 100% ಲೀಗಲ್. ಭಾರತೀಯ ರಿಸರ್ವ್ ಬ್ಯಾಂಕ್ನ ಲಿಬರಲೈಸ್ಡ್ ರೆಮಿಟೆನ್ಸ್ ಸ್ಕೀಮ್ LRS ಅಡಿಯಲ್ಲಿ ಪ್ರತಿಯೊಬ್ಬ ಭಾರತೀಯನು ಗ್ಲೋಬಲ್ ಮಾರ್ಕೆಟ್ನಲ್ಲಿ $2.5 ಲಕ್ಷ ಪ್ರತಿ ವರ್ಷ ಲೀಗಲ್ ಆಗಿ ಹೂಡಿಕೆ ಮಾಡ್ಬೋದು. ಪ್ರತಿ ವರ್ಷಕ್ಕೆ 2.1 ಕೋಟಿ ರೂಪಾಯಿ ತನಕ. ಎರಡನೇ ಪ್ರಶ್ನೆ, ಟ್ಯಾಕ್ಸ್ ಲೆಕ್ಕಾಚಾರ ಹೇಗೆ ಅಂತ. ಅಲ್ಲೂ ಟ್ಯಾಕ್ಸ್ ಕಟ್ಟಿ ಇಲ್ಲೂ ಟ್ಯಾಕ್ಸ್ ಕಟ್ಟಬೇಕಾ? ಡಬಲ್ ಟ್ಯಾಕ್ಸ್ ಬೀಳುತ್ತಾ? ಇಲ್ಲೊಂದು ಗುಡ್ ನ್ಯೂಸ್ ಇದೆ. ಅಮೆರಿಕನ್ ಗವರ್ಮೆಂಟ್ ಹೊರ ರಾಷ್ಟ್ರದ ಹೂಡಿಕೆದಾರರ ಮೇಲೆ ಯಾವುದೇ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅನ್ನು ಹಾಕಲ್ಲ, ಅದು 0 ಇದೆ. ನೀವು ಬರೀ ಇಂಡಿಯಾದಲ್ಲಿ ಮಾತ್ರ ಟ್ಯಾಕ್ಸ್ ಕಟ್ಟಬೇಕು. ಅದು ಹೇಗೆ ಅಂತ ಹೇಳ್ತೀವಿ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್,
ಅದು ನೀವು ಷೇರು ತಗೊಂಡಾಗ 2 ವರ್ಷಕ್ಕಿಂತ ಕಮ್ಮಿ ಅವಧಿಯಲ್ಲೇ ಮಾರಾಟ ಮಾಡಿದ್ರೆ ಬಂದ ಲಾಭ ನಿಮ್ಮ ಇನ್ಕಮಿಗೆ ಸೇರ್ಕೊಳ್ಳುತ್ತೆ. ಹೋಗಿ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ನೀವು ಯಾವ ಬ್ರ್ಯಾಕೆಟಲ್ಲಿ ಬರ್ತೀರ ಅಷ್ಟು. ಅದೇ ನೀವು ಆ ಷೇರುಗಳನ್ನು 2 ವರ್ಷಕ್ಕಿಂತ ಹೆಚ್ಚು ದಿನ ಹೋಲ್ಡ್ ಮಾಡಿದ್ರೆ ಆಮೇಲೆ ಮಾರಾಟ ಮಾಡಿದ್ರೆ ಒಂದು ವೇಳೆ ಬಂದ ಲಾಭದ ಮೇಲೆ 12.5% ಫ್ಲ್ಯಾಟ್ LTCG ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಬೀಳುತ್ತೆ. ಸೊ ಲಾಂಗ್ ಟರ್ಮ್ ಹೋಲ್ಡ್ ಮಾಡಿದಾಗ ಟ್ಯಾಕ್ಸ್ ಬೆನಿಫಿಟ್ಸ್ ಜಾಸ್ತಿ. ಹೂಡಿಕೆಗೂ ಮುನ್ನ ಎಚ್ಚರ, ರಿಸ್ಕ್ ಅರ್ಥ ಮಾಡ್ಕೊಳ್ಳದೆ ದುಡ್ಡು ಹಾಕಬೇಡಿ. ಸ್ನೇಹಿತರೆ, ನಾವಿಲ್ಲಿ ಒಂದು ವಿಚಾರವನ್ನ ಕ್ಲಿಯರ್ ಆಗಿ ಹೇಳ್ಬಿಡ್ತೇವೆ. ಈ ವಿಡಿಯೋ ಸಂಪೂರ್ಣವಾಗಿ ಎಜುಕೇಶನಲ್ ಉದ್ದೇಶಕ್ಕಾಗಿ ಮಾಡಿರೋದು. ನಾವಿಲ್ಲಿ ಯಾರಿಗೂ ಪರ್ಟಿಕ್ಯುಲರ್ ಕಂಪನಿನ ತೋರಿಸ್ಬಿಟ್ಟು ಇದರಲ್ಲಿ ಇನ್ವೆಸ್ಟ್ ಮಾಡಿ ಅಂತ ರೆಕಮೆಂಡ್ ಮಾಡ್ತಾ ಇಲ್ಲ. ಮಾರ್ಕೆಟ್ ಅಮೆರಿಕದಾಗಿರಲಿ, ಭಾರತದಾಗಿರಲಿ, ಸಿಂಗಪುರದಾಗಿರಲಿ ಅಥವಾ ವೆಸ್ಟ್ ಇಂಡೀಸ್ದಾಗಿರಲಿ, ಯಾವುದಾದ್ರು ಆಗಿರಲಿ, ಮಾರ್ಕೆಟ್ ರಿಸ್ಕ್ ಅನ್ನೋದು ಯಾವಾಗಲೂ ಇದ್ದೇ ಇರುತ್ತೆ. ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿ ದರ ಹೆಚ್ಚು ಮಾಡಿದ್ರೆ ಇಡೀ ಗ್ಲೋಬಲ್ ಮಾರ್ಕೆಟೇ ಅಲ್ಗಾಡುತ್ತೆ. ನಿಮಗೆ ಗೊತ್ತಿರ್ಬೋದು, ಮಾರ್ಕೆಟ್ ಸೈಕಲ್ ಚೇಂಜ್ ಆದಾಗ ಷೇರಿನ ಬೆಲೆಗಳು ಕೂಡ ಮೇಲೆ ಕೆಳಗೆ ಆಗ್ಬೋದು. ಇದು FD ಥರ ಗ್ಯಾರಂಟಿಡ್ ಫಿಕ್ಸೆಡ್ ರಿಟರ್ನ್ಸ್ ಎಲ್ಲ ಕೊಡಲ್ಲ. ನೀವು ಯಾವುದೇ ಕಂಪನಿಯಲ್ಲಿ ನಿಮ್ಮ ಕಷ್ಟದ ದುಡ್ಡನ್ನು ಹಾಕೋ ಮುನ್ನ ಸಂಪೂರ್ಣವಾಗಿ ರಿಸರ್ಚ್ ಮಾಡಿ. ಆ ಕಂಪನಿಯ ಬಿಸ್ನೆಸ್ ಮಾಡೆಲ್ ಏನು, ಗ್ಲೋಬಲ್ ಎಕಾನಮಿ ಹೇಗಿದೆ, ಅವರ ಅರ್ನಿಂಗ್ಸ್ ರಿಪೋರ್ಟ್ ಏನಿದೆ, ಇದೆಲ್ಲವನ್ನು ಸ್ಟಡಿ ಮಾಡಿ. ಮುಖ್ಯವಾಗಿ ನಿಮ್ಮ ರಿಸ್ಕ್ ತಗೊಳ್ಳೋ ಕೆಪಾಸಿಟಿ ಎಷ್ಟು ಅನ್ನೋದನ್ನು ನೋಡಿಕೊಂಡು ಹೆಜ್ಜೆ ಇಡಬೇಕು. ಒಟ್ಟಾರೆ ಹೇಳೋದಾದರೆ ಸ್ನೇಹಿತರೆ, ಜಗತ್ತು ತುಂಬ ಫಾಸ್ಟ್ ಆಗಿ ಬದಲಾಗ್ತಿದೆ. ಇವಾಗ ಟೆಕ್ನಾಲಜಿ ಮತ್ತು AI ನಾವು ಊಹೆ ಮಾಡದಷ್ಟು ವೇಗದಲ್ಲಿ ಜಗತ್ತನ್ನು ಬದಲಾಯಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಜಗತ್ತಿನ ಎಕಾನಮಿಯನ್ನು ಈ ಟೆಕ್ ಕಂಪನಿಗಳು ಇನ್ನಷ್ಟು ಕಂಟ್ರೋಲ್ ಮಾಡ್ತವೆ. ಆಲ್ರೆಡಿ ಕಂಟ್ರೋಲ್ ಮಾಡ್ತೀವಿ, ಮುಂದೆ ಇನ್ನಷ್ಟು ಕಂಟ್ರೋಲ್ ಮಾಡ್ತವೆ. ಹಾಗಂತ ಈಗಿರೋ ಎಲ್ಲ AI ಕಂಪನಿಗಳು ಚಿನ್ನದ ಮೊಟ್ಟೆ ಇಡ್ತವೆ ಅಂತ ಹೇಳೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಉದುರು ಹೋಗ್ತವೆ, ಕೆಲವು ಉಳ್ಕೊಂಡು ಗಟ್ಟಿಯಾಗ್ತವೆ. .com ಬಬಲ್ ಬಸ್ಟ್ ಆದಾಗ ಸಾವಿರಾರು ಕಂಪನಿಗಳು, ಹೆಸರಿಗಷ್ಟೇ ಟೆಕ್ ಕಂಪನಿಗಳಂತಿದ್ದಾವೆಲ್ಲ ಮುಳುಗಿ ಹೋದ್ವು. ಕೆಲವು ಉಳ್ಕೊಂಡು ಇವಾಗ ಗ್ಲೋಬಲ್ ದೈತ್ಯರಾಗಿ ಬೆಳೆದಿದ್ದಾರೆ. ನಿಮಗೆ ಗೊತ್ತು, ಇವತ್ತಿನ ಟಾಪ್ ಟೆಕ್ನಾಲಜಿ ಕಂಪನಿಗಳು, ಅಮೆರಿಕನ್ ಕಂಪನಿಗಳು, ಜಾಗತಿಕ ಕಂಪನಿಗಳು ಸರ್ವೈವ್ ಆಗಿ ಬೆಳೆದವು. ಈಗ AI ಬೂಮ್ನಲ್ಲೂ ಕೂಡ ಅಷ್ಟೇ, ಇರೋ ಎಲ್ಲರೂ ಕೂಡ ಸೂಪರ್ ಸಕ್ಸಸ್ಫುಲ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಉಳ್ಕೊಂಡವರು ತಡಿಲಿಕ್ಕೆ ಆಗದಿರೋಷ್ಟು ಮುಂದಕ್ಕೆ ಬೆಳೆದ್ಬಿಡ್ತಾರೆ. ಯಾರು ತುಂಬ ಇಂಟೆಲಿಜೆಂಟ್ ಆಗಿ ಅಡಾಪ್ಟ್ ಆಗಿ ಜಗತ್ತಿನ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ಸೊಲ್ಯೂಷನ್ಸನ್ನು ಮಾಡಿ ಮುಂದಿಡ್ತಾರೋ ಅಂಥ ಕಂಪನಿಗಳು. ಸೊ ಅವುಗಳನ್ನು ಐಡೆಂಟಿಫೈ ಮಾಡಬೇಕು ಅಷ್ಟೇ. ಈ ಗ್ಲೋಬಲ್ ಅಪಾರ್ಚುನಿಟಿಯನ್ನು ನಾವು ಯೂಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಪೋರ್ಟ್ಫೋಲಿಯೋದಲ್ಲಿ ಜಿಯೋಗ್ರಫಿಕಲ್ ಡೈವರ್ಸಿಫಿಕೇಶನ್ ಇಂಪಾರ್ಟೆಂಟ್. ಸೊ ಇದಕ್ಕೆ ಸಾಕಷ್ಟು ಆಪ್ಷನ್ಸ್ ಇದಾವೆ ಇವಾಗ. ಅದರಲ್ಲಿ ಒನ್ ಆಫ್ ದಿ ವೆಲ್ ಎಸ್ಟಾಬ್ಲಿಷ್ಡ್ ಪ್ಲಾಟ್ಫಾರ್ಮ್ ಅಂತ ಹೇಳಿದ್ರೆ IND ಮೇಲೆ ನಿಮಗೆ ಅವಾಗಲೇ ಮಾಹಿತಿಯನ್ನು ಕೊಟ್ಟು ಇದ್ರ ಬಗ್ಗೆ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಅದನ್ನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ ಅವ್ರದ್ದು. ಆ್ಯಪ್ ಫ್ರೀ ಟು ಡೌನ್ಲೋಡ್, ಆಮೇಲೆ ಅಕೌಂಟ್ ಓಪನಿಂಗ್ ಕೂಡ ಫ್ರೀ ಇದೆ. ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಎಕ್ಸ್ಪ್ಲೋರ್ ಮಾಡ್ಬೋದು. ಆಸಕ್ತ ವೀಕ್ಷಕರು ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಎಕ್ಸ್ಪ್ಲೋರ್ ಮಾಡಿ ಶುರು ಕೂಡ ಮಾಡ್ಕೋಬೋದು. ಸೊ ಮಿಸ್ ಇಲ್ಲದೆ ಲಿಂಕನ್ನು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.